ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ವೀಕ್ಷಕರೇ, ಈ ಊಸರವಳ್ಳಿಗಳು ಗಳಿಗೆಗೊಂದು ಬಣ್ಣವನ್ನ ಬದಲಿಸುತ್ತೆ ಅಂತ ಹೇಳ್ತಾರಲ್ವಾ, ಅದೇ ರೀತಿ ಈ ಇಟಲಿ ಕುಟುಂಬದ ಮತ ಅಥವಾ ಧರ್ಮ ಒಂದೊಂದು ಜನರೇಷನ್ಗೆ ಕೂಡ ಬದಲಾಗ್ತಾ ಇರತ್ತೆ. ನೋಡಿ, ಪ್ರಿಯಾಂಕಾ ವಾದ್ರಾ ಅವರ ಪುತ್ರ ರಿಹಾನ್ ವಾದ್ರಾ ಒಂದಷ್ಟು ದಿನಗಳ ಹಿಂದೆ ಇದ್ದಕ್ಕಿದ್ದ ಹಾಗೆ ಸುದ್ದಿಯಲ್ಲಿ ಇರ್ತಾರೆ. ಅದಕ್ಕೆ ಕಾರಣ ಪ್ರಿಯಾಂಕಾ ವಾದ್ರಾ ಅವರು ತಮ್ಮ ಮಗ ರಿಹಾನ್ ವಾದ್ರಾ ಅವರ ಹೆಸರನ್ನ ಬದಲಾಯಿಸೋದಕ್ಕೆ ಅಧಿಕೃತವಾಗಿ ಅರ್ಜಿಯನ್ನ ಸಲ್ಲಿಕೆ ಮಾಡಿರ್ತಾರೆ. ಅದಾದ ನಂತರ ಆ ಅರ್ಜಿಯನ್ನ ಅಂಗೀಕಾರ ಕೂಡ ಮಾಡಲಾಗುತ್ತೆ. ಆ ಅರ್ಜಿಯಲ್ಲಿ ರಿಹಾನ್ ಅವರ ಹೆಸರಿನ ಜೊತೆಗೆ ಅವರ ತಾತ ಅಂದ್ರೆ ಪ್ರಿಯಾಂಕಾ ವಾದ್ರಾ ಅವರ ತಂದೆ ರಾಜೀವ್ ಇಟಲಿ ಅವರ ಹೆಸರನ್ನ ಸೇರಿಸಬೇಕು ಅಂತ ಕೇಳ್ಕೊಂಡಿರ್ತಾರೆ. ಸೊ ಆಮೇಲೆ ರಿಹಾನ್ ರಾಜೀವ್ ಗಾಂಧಿ ವಾದ್ರಾ ಅಂತ ಹೆಸರು ಬದಲಾವಣೆ ಆಗುತ್ತೆ. ಆದ್ರೆ ಈಗ ರಾಜಧಾನಿ ದೆಹಲಿಯಲ್ಲಿ ಇಟಲಿ ಕುಟುಂಬ ರಹಸ್ಯವಾಗಿ ಒಂದು ಕೆಲಸವನ್ನ ಮಾಡಿದೆ. ಅದರ ಬಗ್ಗೆ ಈಗ ಸಂಪೂರ್ಣ ಸೋಷಿಯಲ್ ಮೀಡಿಯಾದ ರೀತಿ ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆ ಅಂತೂ ಆಗ್ತಾ ಇದೆ. ವೀಕ್ಷಕರ, ಈ ಗದ್ದಲಕ್ಕೆ, ಈ ಚರ್ಚೆಗೆ ಕಾರಣ ಏನು ಅಂತಂದ್ರೆ, ಪ್ರಿಯಾಂಕಾ ವಾದ್ರಾ ಅವರ ಮಗ ರಿಹಾನ್ ವಾದ್ರಾ ಶೀಘ್ರದಲ್ಲೇ ಮದುವೆ ಮಾಡ್ಕೊಳ್ಳೋರಿದ್ದಾರೆ. ಆ ಮದುವೆಗಿಂತ ಮೊದಲು ನಿಶ್ಚಿತಾರ್ಥ ನಡೆದಿದೆ. ವರದಿಗಳ ಪ್ರಕಾರ ರಿಹಾನ್ ಅವರು ತಮ್ಮ 7 ವರ್ಷಗಳ ಪ್ರೇಯಸಿ ಅವಿವಾ ಬೇಗ್ ಅವರ ಜೊತೆಗೆ ನಿಶ್ಚಿತಾರ್ಥವನ್ನ ಮಾಡಿಕೊಂಡಿದ್ದಾರೆ. ಅವಿವಾ ಬೇಗ್ ದೆಹಲಿಯ ನಿವಾಸಿ. ರಿಹಾನ್ ರೀತಿ ಅವರು ಕೂಡ ಒಬ್ಬ ಫೋಟೋಗ್ರಾಫರ್ ಅಂತೆ, ಅಂದ್ರೆ ಫೋಟೋ ಜರ್ನಲಿಸ್ಟ್. ದೆಹಲಿಯಲ್ಲಿ ಮೀಡಿಯಾ ಕೋರ್ಸ್ ವ್ಯಾಸಂಗವನ್ನು ಕೂಡ ಮಾಡಿದ್ದಾರೆ. ಇನ್ನು ಈ ಜನರಲ್ ಗ್ರೂಪ್ ಇಂಥವುಗಳ ಜೊತೆಗೆ ಕೆಲಸವನ್ನು ಕೂಡ ಮಾಡಿದಾರಂತೆ. ರಿಹಾನ್ ಅದೇ ರೀತಿ ಅವಿವಾ ಕಳೆದ 7 ವರ್ಷಗಳಿಂದ ಪರಸ್ಪರ ಪರಿಚಿತರಾಗಿದ್ರು. ಅದಾದ ನಂತರ ರಿಹಾನ್ ವಾದ್ರಾ ಅವಿವಾ ಬೇಗ್ ಅವರ ಜೊತೆಗೆ ಮದುವೆಯ ಪ್ರಸ್ತಾಪವನ್ನ ಇಡ್ತಾರೆ. ಅದಾದ ನಂತರ ಅತ್ಯಂತ ಖಾಸಗಿಯಾಗಿ, ಯಾರಿಗೂ ಸುಳಿವು ನೀಡದ ಹಾಗೆ ದೆಹಲಿಯ ಒಂದು ಖಾಸಗಿ ಸಮಾರಂಭದಲ್ಲಿ ಕುಟುಂಬದ ಒಂದಷ್ಟು ಸದಸ್ಯರ ಸಮ್ಮುಖದಲ್ಲಿ ಇಬ್ಬರ ನಿಶ್ಚಿತಾರ್ಥ ನಡೆಯುತ್ತೆ. ಈ ಸುದ್ದಿ ಹೊರಗೆ ಬಂದಾಗ ಪ್ರಿಯಾಂಕಾ ವಾದ್ರಾ ಅವರ ಮಗನ ನಿಶ್ಚಿತಾರ್ಥ ಯಾರ ಜೊತೆಗೆ ಆಯ್ತಾ ಅನ್ನುವಂಥದ್ದು ಜನರ ಕುತೂಹಲ ಹೆಚ್ಚಾಗುತ್ತೆ. ನೋಡಿ ವೀಕ್ಷಕರೇ, ವಾಸ್ತವವಾಗಿ ಇದು ರಾಜಕೀಯಕ್ಕೆ ಸಂಬಂಧಿಸಿದಂತಹ ವಿಚಾರ ಅಲ್ಲದೆ ಇದ್ರೂ ಕೂಡ ಇಟಲಿ ಕುಟುಂಬವೇ ಭಾರತೀಯ ರಾಜಕೀಯದ ಒಂದು ವಿಚಾರವಾಗಿ ಇಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು. ಈಗ ಅವಿವಾ ಬೇಗ್ ಇವರ ಮತದ ಬಗ್ಗೆ ಬಹಳ ಚರ್ಚೆ ಆಗ್ತಾ ಇದೆ. ಯಾವಾಗ ಅವಿವಾ ಅವರ ಹೆಸರು ಬಂತೋ ಜನ ಗೂಗಲ್ ಅಲ್ಲಿ ಅವರ ಬಗ್ಗೆ ಹುಡುಕಾಡೋದಕ್ಕೆ ಶುರು ಮಾಡ್ತಾರೆ. ಒಂದಷ್ಟು ವರದಿಗಳ ಪ್ರಕಾರ ಅವಿವಾ ಅನ್ನುವಂಥದ್ದು ಒಂದು ಹೀಬ್ರೂ ಹೆಸರು, ಇನ್ನು ಬೇಗ್ ಅದು ಮುಸ್ಲಿಂ ಸರ್ನೇಮ್ ಆಗತ್ತೆ. ಇಲ್ಲಿ ಇಂಟ್ರೆಸ್ಟಿಂಗ್ ಏನು ಗೊತ್ತಾ, ಈ ಬೇಗ್ ಸರ್ನೇಮ್ ಜಾಸ್ತಿ ಇರುವಂತದ್ದು ಆಕ್ಚುಲಿ ಪಾಕಿಸ್ತಾನದಲ್ಲಿ. ಚಾಂಪಿಯನ್ಸ್ ಟ್ರೋಫಿ ಸಮಯದಲ್ಲಿ ಪಾಕಿಸ್ತಾನದ ಗಾಯಕಿ ಐಮಾ ಬೇಗ್ ಅವರು ವೈರಲ್ ಆಗಿದ್ರು. ನಿಮಗೆ ನೆನಪಿರಬಹುದು, ಅವರ ಸರ್ನೇಮ್ ಕೂಡ ಬೇಗ್ ಆಗಿತ್ತು. ಈಗ ರಿಹಾನ್ ಮುಸ್ಲಿಂ ಆಗಿರುವಂತಹ ಅವಿವಾ ಅವರ ಜೊತೆಗೆ ಮದುವೆಯನ್ನ ಆಗ್ತಾ ಇದ್ದಾರಾ? ಇದನ್ನ ಮದುವೆ ಅಂತ ಹೇಳೋದಕ್ಕಿಂತ ನಿಕಾಹ್ ಅಂತ ಹೇಳ್ಬೇಕನ್ನುವಂಥದ್ದು ಒಂದಷ್ಟು ಮಂದಿಯ ಪ್ರಶ್ನೆ. ಯಾಕೆಂತಂದ್ರೆ ಮುಸ್ಲಿಂ ಸಂಪ್ರದಾಯದಲ್ಲಿ ನಿಕಾಹ್ ನಡೆಯುವಂಥದ್ದು. ಸೊ ಈ ಇಡೀ ವಿಚಾರದ ಬಗ್ಗೆ ಈಗ ಒಂದು ರೀತಿಯಾದಂತಹ ಕೋಲಾಹಲ ಅಂತ ಹೇಳ, ಚರ್ಚೆ ಹೇಳ, ಏನು ಒಂದು ಆಗ್ತಾ ಇದೆ. ಜನರು ಪ್ರಶ್ನೆಯನ್ನ ಮಾಡ್ತಾ ಇರುವಂತದ್ದು ಏನು ಅಂತಂದ್ರೆ, ಈ ಕುಟುಂಬ ಏನು ಮಾಡೋದಕ್ಕೆ ಹೊರಟಿದೆ? ಇವರು ತೋರಿಸೋದು ಒಂದು, ಇವ್ರು ಮಾಡೋದು ಇನ್ನೊಂದು. ಯಾಕೆ ಪ್ರಿಯಾಂಕಾ ವಾದ್ರಾ ಅವರು ಈ ಸಮಾರಂಭವನ್ನ ಇಷ್ಟು ರಹಸ್ಯವಾಗಿ ಇಡೋದಕ್ಕೆ ಏನ್ ಕಾರಣ? ಬಹುಶಃ ತನ್ನ ಮಗನ ನಿಶ್ಚಿತಾರ್ಥ ಒಬ್ಬ ಮುಸ್ಲಿಂ ಯುವತಿಯ ಜೊತೆಗೆ ನಡೀತಾ ಇದೆ ಅನ್ನುವಂಥದ್ದು ಮಾಧ್ಯಮಗಳಿಗೆ ಗೊತ್ತಾಗಬಾರ್ದು ಅನ್ನುವಂಥ ಉದ್ದೇಶಕ್ಕ. ಅವಿವಾ ಬೇಗ್ ಹಿಂದೂನ ಮುಸ್ಲಿಮ ಇದರ ಬಗ್ಗೆ ಇನ್ನೂ ಕೂಡ ಅಧಿಕೃತವಾಗಿ ಏನು ಕೂಡ ಹೇಳಲಾಗಿಲ್ಲ. ಆದರೆ ಲಭ್ಯ ಇರುವಂತಹ ವರದಿಗಳು ಬೇಗ್ ಅನ್ನುವಂಥದ್ದು ಮುಸ್ಲಿಮರ ಸರ್ನೇಮ್ ಅನ್ನುವಂಥದ್ದನ್ನ ಹೇಳ್ತಾ ಇದೆ. ಅದಂತೂ ಪಕ್ಕ. ವೀಕ್ಷಕರ, ಈಗ ಜನರಿಗೆ ಹಿಸ್ಟ್ರಿ ಮತ್ತೆ ನೆನಪಾಗೋದಕ್ಕೆ ಶುರುವಾಗಿದೆ. ಇಂದಿರಾ ಫಿರೋಜ್ ಗ್ಯಾಂಡಿ ಅವರನ್ನ ಮದುವೆ ಆಗ್ತಾರೆ. ಫಿರೋಜ್ ಗ್ಯಾಂಡಿ ಪಾರ್ಸಿ ಮೂಲದವರಾಗಿದ್ರು. ಇನ್ನು ರಾಜೀವ್ ಇಟಲಿ ಮೂಲದ ಕ್ರಿಶ್ಚಿಯನ್ ಆಂಟೋನಿಯೋ ಮೈನೋ ಸೋನಿಯಾ ಇಟಲಿ ಅವರನ್ನ ಮದುವೆ ಆಗ್ತಾರೆ. ಇನ್ನವರ ಮಗ ರಾಹುಲ್ ಇಟಲಿ, ಅವರ ವೈಯಕ್ತಿಕ ಜೀವನದ ಬಗ್ಗೆ ಯಾವುದೇ ಸ್ಪಷ್ಟತೆ ಇಲ್ಲ ಬಿಡಿ. ಇನ್ನು ಈ ಕಡೆ ಪ್ರಿಯಾಂಕಾ ಅವರು ರಾಬರ್ಟ್ ವಾದ್ರಾ ಅವರನ್ನ ವಿವಾಹ ಆಗ್ತಾರೆ. ರಾಬರ್ಟ್ ವಾದ್ರಾ ಅವರನ್ನ ಒಂದಷ್ಟು ಮಂದಿ ಕ್ರಿಶ್ಚಿಯನ್ ಅಂತ ಹೇಳ್ತಾರೆ. ಇಲ್ಲಿ ವಿಚಿತ್ರ ಅಂತಂದ್ರೆ ಅವರು ತಿಲಕನೂ ಹಾಕ್ತಾರೆ, ಮಾಲೆ ಧರಿಸಿ ನಾನು ಕಟ್ಟ ಹಿಂದೂ ಅಂತ ಕೂಡ ತೋರಿಸ್ಕೊಳ್ತಾರೆ. ಆಮೇಲೆ ಹೇಳ್ತಾರೆ ನಮಗೆ ಎಲ್ಲ ಧರ್ಮ ಕೂಡ ಒಂದೇ ಅಂತ. ಈಗ ರಿಹಾನ್ ಕೂಡ ಅವಿವಾ ಬೇಗ್ ಅವರ ಜೊತೆಗೆ ಸಂಬಂಧವನ್ನ ಬೆಳೆಸ್ಕೊಂಡಿದ್ದಾರೆ. ಒಬ್ಬರ ಖಾಸಗಿ ಜೀವನ ಅಥವಾ ಮದುವೆಯ ನಿರ್ಧಾರ ಅದು ಅವರ ವೈಯಕ್ತಿಕ ವಿಚಾರ. ಅದಕ್ಕೂ ದೇಶಕ್ಕೂ ಅಥವಾ ರಾಜಕಾರಣಿಗಳಿಗೂ ಸಂಬಂಧ ಇಲ್ಲ ಅಂತ ಹೇಳೋದಕ್ಕಾಗಲ್ಲ. ಆದ್ರೆ ಸೋ ಕಾಲ್ಡ್ ಗಾಂಧಿ ಅಥವಾ ಇಟಲಿ ಕುಟುಂಬ ಭಾರತದಲ್ಲಿ ರಾಜಕೀಯವನ್ನ ಮಾಡ್ತಾ ಹಿಂದೂ ಧರ್ಮದ ವಿರುದ್ಧವಾದಂತಹ ಮಾನಸಿಕತೆಯನ್ನು ಹೊಂದಿದೆ. ಇದು ಆರೋಪ. ಈ ಆರೋಪ ಅಂತೂ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇರುವಂತಹ ಮುಖ್ಯ ವಿಚಾರ ಏನು ಅಂತಂದ್ರೆ, ಇಟಲಿ ಕುಟುಂಬದ ಪ್ರತಿಯೊಬ್ಬ ಸದಸ್ಯರು ಕೂಡ ಹಿಂದೂ ಧರ್ಮವನ್ನ ಬಿಟ್ಟು ಬೇರೆ ಧರ್ಮದವರ ಜೊತೆಗೆ ಸಂಬಂಧವನ್ನ ಬೆಳೆಸುವಂಥದ್ದು ಅಥವಾ ಮದುವೆ ಆಗುವಂಥದ್ದು ಯಾಕೆ? ಇವರಿಗೆ ಭಾರತದ ಯಾವುದೇ ಹಿಂದೂ ಕುಟುಂಬ ಸಿಗೋದಿಲ್ವಾ?
ಇವರು ತಮ್ಮನ್ನ ತಾವು ಕೌಲು ಗೋತ್ರದ ಕಾಶ್ಮೀರಿ ಬ್ರಾಹ್ಮಣರು ಅಂತ ಕರ್ಕೊಳ್ತಾರೆ. ರಾಜು ಅದೇ ರೀತಿ ಸೋನಿಯಾ ಮದುವೆ ಆದ ನಂತರ ಕೂಡ ತಮ್ಮ ಧರ್ಮವನ್ನ ಬದಲಾಯಿಸಿರಲಿಲ್ಲ ಅಂತ ಹೇಳಲಾಗತ್ತೆ. ಸೋಮನಾಥ ದೇಗುಲದ ಭೇಟಿಯ ಸಂದರ್ಭದಲ್ಲಿ ರಾಹುಲ್ ಇಟಲಿ ಅವರು ತಮ್ಮನ್ನ ತಾವು ಕ್ರಿಶ್ಚಿಯನ್ ಅಂತ ಹೇಳ್ಕೊಂಡಿದ್ರು ಅಂತ ಕೂಡ ಹೇಳಲಾಗತ್ತೆ. ಅಂದ್ರೆ ಒಟ್ಟಲ್ಲಿ ಈ ಇಡೀ ಕುಟುಂಬವೇ ಒಂದು ರೀತಿ ನಿಗೂಢ. ಗಾಂಧಿ ಅನ್ನುವಂತಹ ಸರ್ನೇಮ್ ಅನ್ನು ಬಳಸ್ಕೊಳ್ತಾರೆ. ಆದ್ರೆ ಸಂಸದಲ್ಲಿ ಪ್ರಿಯಾಂಕಾ ವಾದ್ರಾ ಅವರು ಹೇಳ್ತಾರೆ ನಾವು ಮಹಾತ್ಮ ಗಾಂಧಿ ಅವರ ಸಂಬಂಧಿಕರೇ ಅಲ್ಲ ಅಂತ. ಹಾಗಾದ್ರೆ ಈ ಗಾಂಧಿ ಸರ್ನೇಮ್ ಹೆಂಗೆ ಬಂತು, ಯಾಕೆ ಬಂತು, ಇವರ ಉದ್ದೇಶ, ಇವರುಗಳಿರುವಂತಹ ರೀತಿ, ಇವರ ಕುಟುಂಬದ ವಿಚಾರದಲ್ಲಿ ಆಗಿರಬಹುದು, ಇವರ ವೈಯಕ್ತಿಕ ವಿಚಾರದಲ್ಲಿ ಆಗಿರಬಹುದು, ಎಲ್ಲದರಲ್ಲೂ ಕೂಡ ನೂರಾರು ನಿಗೂಢತೆ ಪ್ರತಿ ಸಂದರ್ಭದಲ್ಲಿ ಅಡಗಿಕೊಂಡಿರುತ್ತೆ. ಯಾವುದಕ್ಕೂ ಕೂಡ ಒಂದು ಕ್ಲಾರಿಟಿ, ಒಂದು ಸ್ಪಷ್ಟತೆ ಯಾವತ್ತೂ ಕೂಡ ಇರಲ್ಲ. ಆದ್ರೆ ಏನೋ ಒಂದನ್ನ ಮುಚ್ಚಿಡುವಂತಹ ಪ್ರಯತ್ನವನ್ನು ಪ್ರತಿ ಸಂದರ್ಭದಲ್ಲಿ ಮಾಡ್ತಾ ಇರ್ತಾರೆ. ಅವರ ಜೀವನ, ಅವರ ಮದುವೆ, ಅಫ್ಕೋರ್ಸ್ ಅದವರ ವೈಯಕ್ತಿಕ ವಿಚಾರ, ನಮಗೆ ಅದರಲ್ಲಿ ಏನು ಮಾಡೋಕ್ಕಿಲ್ಲ. ಆದರೆ ಅವರು ಆಡುವಂತಹ ರೀತಿಯನ್ನ ನೋಡಿದಾಗ, ಅವರ ಒಂದಷ್ಟು ಸಂಬಂಧಗಳನ್ನ ನೋಡಿದಾಗ, ಅವರ ಮಾನಸಿಕತೆಯನ್ನ ನೋಡಿದಾಗ, ಅವರೊಂದಷ್ಟು ವಿಚಾರಗಳನ್ನ ಬಚ್ಚಿಡುವಂತಹ ರೀತಿಯನ್ನ ನೋಡಿದಾಗ ನಾವು ನಮ್ಮ ದೇಶದ ಭದ್ರತೆಯ ದೃಷ್ಟಿಯಲ್ಲಿ ಇಟ್ಕೊಂಡು ಪ್ರಶ್ನೆ ಮಾಡಬೇಕಾಗಿರುವಂಥದ್ದು ಒಬ್ಬ ಭಾರತೀಯರಾಗಿ ನಮ್ಮೆಲ್ಲರ ಕರ್ತವ್ಯ ಅಂತ ಅಂದುಕೊಳ್ತೀವಿ. ಕರೆಕ್ಟ್ ಅಲ್ವಾ? ಗಾಂಧಿ ಕುಟುಂಬ ಅಂತೂ ಈಗ ಜನರ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನಂತೂ ಕೊಡಲೇಬೇಕಾಗತ್ತೆ. ನೋಡೋಣ ಏನಾಗುತ್ತೆ ಅಂತ. ನಿಮಗೇನನ್ಸುತ್ತೆ ಕಮೆಂಟ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.